ಮತ್ತೆ ಮಾಡೋಣ. ತಗೋ ತಗೋ ನೀನ್ ಮಾಡು. ಎಷ್ಟೊಂದಂತಲ್ಲ ನೋಡು, ಎಷ್ಟೊಂದಿದೆ, ಇಲ್ಲೊಂದಿದೆ. ಮುದ್ದು ಅಂಜು, ಚೆನ್ನಾಗಿತ್ತ? ಮತ್ತೆ ಮಾಡೋಣ. ನೋಡಮ್ಮ, ಮಗು ಅಳ್ತಾ ಇದೆ, ತಗೋ ಸಮಾಧಾನ ಮಾಡು. ಅಕ್ಕ, ಮಗು ಹಸುವಾಗಿರ್ಬೇಕು, ಕೊಡಿ. ಅಂಜು, ಅಂಜು, ಅಂಜು ಎಲ್ಲಿದೀಯಾ? ಲೇಟ್ ಆಗ್ತಿದೆ. ಇಲ್ಲಿದೀಯಾ ನೀನು? ಬಾ. ಅಯ್ಯ ಅಯ್ಯ, ಇಲ್ಲಿ ಇಲ್ಲಿ ಸಿಕ್ಕಿದ್ಲಿ, ಇಲ್ಲಿ ಇಲ್ಲಿ ಎಲ್ಲಿ ಎಲ್ಲಿ ಇಲ್ಲಿ 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 ಅಂಜು, ಅಂಜು, ಅರೆ ಅಂಜು, 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 ಅದಕ್ಕೆ ಅಂಜು ನಮ್ಮ ಜೊತೆಗೆ ಎಲ್ಲಿದ್ದಾಳೆ? ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾಳಲ್ವಾ? ಸಮಾಧಾನ ಮಾಡ್ಕೊಳ್ಳಿ. ಅಲ್ಲೋಡಲ್ಲಿ, ಅಲ್ಲಿದ್ದಾಳೆ. ಅಂಜು ಬಾರೆ, ಎಲ್ಲಿ ಹೋದ್ಲು ನಮ್ಮ ಮಂಜು? ಕಾಣಿಸ್ತಾನೇ ಇಲ್ಲ. ಯಾರಿಗಾದ್ರೂ ನಮ್ಮ ಮಂಜು ಸಿಕ್ಕಿದ್ಲ? ನನಗೆ ಸಿಕ್ಕಿದ್ಲು. ಇಲ್ಲೇ ಇದ್ದಾಳೆ ಕಳ್ಳಿ. ಸ್ಕೂಲಿಗೆ ಹೋಗಕ್ಕೆ ಇಷ್ಟ ಇಲ್ಲ. ಯಾಕೆ ಪುಟ್ಟಿ? ಸ್ಕೂಲಲ್ಲಿ ಒಳ್ಳೊಳ್ಳೆ ಕತೆ ಹೇಳ್ತಾರೆ. 7 ಸಮುದ್ರ ದಾಟಿ ಬಂದು ರಾಜ್ಕುಮಾರನ ಕತೆ ಹೇಳ್ತಾರೆ, ಅಲ್ಲಾವುದ್ದೀನನ ಕತೆ ಹೇಳ್ತಾರೆ. ಎಷ್ಟು ಚೆನ್ನಾಗಿರುತ್ತೆ. ಅಮ್ಮ, ಕತೆ ಕೇಳಕ್ಕೆ ಸ್ಕೂಲಿಗೆ ಹೋಗಬೇಕು, ನೀನೇ ಹೇಳ್ತಿಯಲ್ಲ. ಅಯ್ಯೋ, ಬರೀ ಕತೆ ಅಷ್ಟೇ ಅಲ್ಲ ಪುಟ್ಟಿ, ರೈಮ್ಸ್ ಎಲ್ಲ ಹೇಳ್ಕೊಡ್ತಾರೆ. ರೊಟ್ಟಿ ಅಂಗಡಿ ಕಿಟ್ಟಪ್ಪ ಹೇಳ್ಕೊಡ್ತಾರೆ, ಆಮೇಲೆ ಬಾಬಾ ಬ್ಲ್ಯಾಕ್ ಶಿಪ್ ಹೇಳ್ಕೊಡ್ತಾರೆ, ಎಷ್ಟೆಲ್ಲ ಕತೆ ಹೇಳ್ತಾರೆ. ಜೊತೆಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಗ್ತಾರೆ. ನೋಡು, ಮನೇಲಾದರೆ ನೀನು ನಮ್ಮ ಜೊತೆನೇ ಆಟ ಆಡಬೇಕು. ಸ್ಕೂಲ್ಗೆ ಹೋದರೆ ನೀನು ಥರದ್ದೇ ಪುಟ್ಟ ಫ್ರೆಂಡ್ಸ್ ಸಿಗ್ತಾರೆ. ಅವ್ರ ಜೊತೆ ಎಲ್ಲ ಆಟ ಆಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹೌದು ತಾನೆ? ಸ್ಕೂಲ್ಗೆ ಹೋಗ್ತೀಯಾ? ಹೋಗೋಣ, ನಿಂತ್ಕೊ. ಹೋಗೋಣ. ಅಂಜಲಿ, ಅಂಜಲಿ, ಅದಕ್ಕೆ ಅಂಜಲಿ, ಅಂಜಲಿ ಎಲ್ಲಿದ್ದಾಳೆ? ಇಲ್ಲ, ಅಂಜಲಿ ಇಲ್ಲೇ ಇದ್ದಾಳೆ. ಇಲ್ಲ ಅದಕ್ಕೆ, ಅಂಜು ಇಲ್ಲಿಲ್ಲ.
ಅಂಜು ನಿತ್ಕೋ ಅಂಜು. ಅಂಜು ನಿಂತ್ಕೊ ಅಂಜು, ನನ್ನಿಂದ ಓಡಕ್ಕಾಗಲ್ಲ. ನನ್ನ ತಲೆ ಓದಿಸ್ಕೊಳಲ್ಲ. ಹಾಗೆ ಇದ್ರೆ ನೀನು ನಿಜವಾಗ್ಲೂ ಭೂತ ಥರನೇ ಕಾಣಿಸ್ತೀಯ. ನಾನು ನಿಜವಾಗ್ಲೂ ಭೂತನೇ. ಅಂಜು ತಡಿ. ಅಂಜು ಅಂಜು ಅಂಜಲಿ ಅಂಜು ಅಂಜು ಅಮ್ಮ, ನಾನು ಇಲ್ಲಿದ್ದೇನೆ. ಇಲ್ಲಿ ನೋಡಮ್ಮ, ಇಲ್ಲಿ. ಅಂಜು ಅಂಜು ಅಂಜಲಿ ಅಂಜು ಪುಟ್ಟಿ ಅಂಜಲಿ ಅಂಜಲಿ ಶಾಂತ ಶಾಂತ, ಕಂಟ್ರೋಲ್ ಯುವರ್ ಸೆಲ್ಫ್. ಇಷ್ಟೊಂದು ಅಪ್ಸೆಟ್ ಆದರೆ ಈ ಮನೇಲಿ ಇರೋದು ಹೇಗೆ? ಪ್ಲೀಸ್ ಅಂಜಲಿ ನೆನಪಿಂದ ಹೊರಗೆ ಬಾ. ಇಲ್ಲ ರೀ, ನನ್ನಿಂದ ಅಂಜಲಿನ ಮರೆಯೋಕ್ಕಾಗಲ್ಲ. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಯಾಕೆಲ್ರು ಹೀಗೆ ನೋಡ್ತಾ ನಿಂತಿದ್ದೀರಾ? ಇವಳು ಅಳೋದು, ನೀವೊಬ್ಬೊಬ್ಬರೇ ಸಮಾಧಾನ ಮಾಡೋದು. ಇದು ಕೊನೆ ಇದೆಯಾ ಅತ್ತೆ? ನೀವಾದರೂ ಹೇಳ್ಬಾರ್ದಾ? ಭಾರತಿ ಹೇಳ್ತಾ ಇರೋದು ಸರಿ. ವಿವೇಕ್, ನೀನು ಶಾಂತನ ರೂಮ್ ಕರ್ಕೊಂಡೋಗಪ್ಪ. ಅನ್ಸುತ್ತೆ. ನನ್ನ ನಿನ್ ಜೊತೆ ಕರ್ಕೊಂಡೋಗಮ್ಮ. ಅಮ್ಮ, ಅಯ್ಯಯ್ಯೋ, ಇಷ್ಟೊಂದು ರಸ್ತೆ ಇದೆಯಲ್ಲ. ಅಮ್ಮನ ಕಾರ್ ಎಲ್ಲೋಗಿರ್ಬೋದು? ನನ್ನ ಅಮ್ಮನ ಕಾರ್ ಹೇಗೆ ಹುಡುಕ್ಲಿ? ನನ್ನಮ್ಮ ಸಿಗಲ್ಲ, ನನ್ ಬಿಟ್ಟು ಹೊರಟು ಹೋದ್ಲು.
ಪ್ಲೀಸ್ ಸಮಾಧಾನ ಮಾಡ್ಕೊ. ಆಗ ಹೋಗಿರೋದನ್ನ ಮರಿಲೇಬೇಕು. ಹೇಗೆ ಮರೆಯೋದು ರೀ? ಈ ಮನೇಲಿ ಪ್ರತಿಯೊಂದು ವಸ್ತುನಲ್ಲೂ ಅವಳು ನೆನಪಿದೆ. ಕಿಟಕಿ, ಬಾಗಿಲು, ಗೋಡೆ ಎಲ್ಲದರಲ್ಲೂ ಅವಳ ಬಿಂಬಗಳೇ ಕಾಣಿಸುತ್ತವೆ ನನಗೆ. ಆ ಮಗು ನನ್ನನ್ನು ತುಂಬ ಕಾಡ್ತಿದೆ ರೀ. ನಿಮಗೆ ನೆನಪಿದೆಯಾ? ಅಂಜಲಿ ನಮ್ಮಲ್ಲಿ ಸಿಟ್ಟು ಮಾಡಿಕೊಂಡು ಇಲ್ಲಿ ಮುಖ ಹೊದಿಸ್ಕೊಂಡು ಕೂತ್ಕೊಂಡಿರ್ತಿದ್ಲು. ಆ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕೂತ್ಕೊಂಡು ಕನ್ನಡಿ ಮೇಲೆ ನಮ್ಮ ಚಿತ್ರ ಬರೀತಿದ್ಲು. ನಾನು ಭೂತ ಅಂತ ಹೇಳ್ತಾ ಮಂಚದ ಕೆಳಗಡೆ ಅವತಿಟ್ಕೋತಿದ್ಲು. ಅವಳು ಈಗಲೂ ಇಲ್ಲೇ ಇದ್ದಾಳೇನೋ ಅಂತ ಅನಿಸ್ತಿದೆ. ದೇವ್ರೆ, ಯಾಕೆ ನನಗಿಂಥ ಶಿಕ್ಷೆ ಕೊಟ್ಟೆ? ಯಾಕೆ ನನ್ನ ಮಗುನ ನನ್ನಿಂದ ಕಿತ್ಕೊಂಡೆ? ಅವಳನ್ನು ಬಿಟ್ಟು ನನ್ನಿಂದ ಬದುಕಕ್ಕಾಗಲ್ಲ ದೇವ್ರೆ. ದಯವಿಟ್ಟು ಅವಳನ್ನ ನನಗೆ ವಾಪಸ್ ಕೊಟ್ಬಿಡು. ಶಾಂತ, ಶಾಂತ, ಇದೇನಮ್ಮ ಹೀಗೆ ನೀನು ಅಂಜಲಿ ನೆನ್ಸ್ಕೊಂಡು ಒಂದೇ ಸಮ ಅಳ್ತಾ ಇದ್ರೆ ಸಂಜುನ್ ಯಾರು ನೋಡ್ಕೋತಾರೆ ಹೇಳು? ಮಗು ಬೇರೆ ಒಂದೇ ಸಮ ಅಳ್ತಾ ಇದೆ. ಹೌದು ಶಾಂತ, ನಿನ್ನ ಪರಿಸ್ಥಿತಿ ಹೀಗಾಗತ್ತೆ ಅಂತ ನಮ್ಮೆಲ್ರಿಗೂ ಗೊತ್ತಿತ್ತು. ಅದಕ್ಕೆ ಈ ಮನೆಗೆ ವಾಪಸ್ ಬರೋಕ್ಕೆ ಮುಂಚೆ ನಿನ್ನಿಂದ ಪ್ರಾಮಿಸ್ ತಗೊಂಡಿತ್ತು. ನೀನು ಅಂಜಲಿನ ನೆನೆಸ್ಕೊಂಡು ಅಳಲ್ಲ, ದುಃಖ ಪಡಲ್ಲ ಅಂತ ಪ್ರಾಮಿಸ್ ಮಾಡಿದ್ಮೇಲೆ ನಾವು ಈ ಮನೆನ ಕೊಂಡ್ಕೊಳ್ಳೋ ನಿರ್ಧಾರ ಮಾಡಿದ್ದು. ಆದರೆ ಶಾಂತ, ನೀನು ಮಾಡಿದ ಪ್ರಾಮಿಸ್ನ ಮರೆತುಬಿಟ್ಟಿದ್ಯಾ? ನಾನೇನು ಮಾಡಲಿ ರೀ? ಈ ಮನೇಲಿ ಬರೀ ಅಂಜಲಿ ನೆನಪುಗಳಲ್ಲ, ಅವಳೇ ಜೀವಂತವಾಗಿದ್ದಾಳೆ ಅಂತ ನನಗನ್ನಿಸ್ತಾ ಇದೆ. ಪ್ರತಿ ಕ್ಷಣಕ್ಕೂ ಅವಳು ಅಮ್ಮ ಅಮ್ಮ ಅಂತ ಕರೀತಾ ಇದ್ದಾಗ ಅನ್ಸುತ್ತೆ ನನಗೆ. ನಾನು ಅವಳು ಹೆತ್ತ ತಾಯಿ ರೀ. ನಿಮ್ಮ ಥರ ಮನಸ್ಸನ್ನು ಕಲ್ ಮಾಡ್ಕೊಂಡಿರೋಕೆ ನನ್ನಿಂದ ಆಗಲ್ಲ. ಶಾಂತ, ಏನ್ ನಿನ್ ಮಾತಿನ ಅರ್ಥ? ಸತ್ತವರು ಇದ್ದಾರೆ ಅಂದ್ರೆ ದೆವ್ವನೋ ಭೂತನೋ ಆಗಿರ್ತಾರೆ ಅಂತ. ನೀನ್ ನಮ್ಮ ಮಂಜುನ ಭೂತ ಆಗಿದ್ದಾಳೆ ಅಂತೀಯ? ಅದಕ್ಕೆ ಏನಿದು? ಶಾಂತ ಅದಕ್ಕೆ ದುಃಖದಲ್ಲಿದ್ದಾರೆ. ನೀವು ಮತ್ತೆ ಆ ಗಾಯದ ಮೇಲೆ ಉಪ್ಪು ಸುರಿತಿದ್ದೀರಲ್ಲ. ಮತ್ತಿನ್ನೇನೋ ಮಾಡೋದು? ಬಂದಾಗಿಂದ ಈ ರೀತಿ ಹತ್ತು ಕರೆದು ರಂಪ ಮಾಡಿದ್ರೆ ಈ ಮನೇಲಿ ಇರೋದಾದ್ರೂ ಹೇಗೆ? ಅದಕ್ಕೆ ಅಂಜಲಿನ ಮರೆಯೋ ಕಲ್ ಮನಸ್ಸು ನಮ್ಗೆ ಯಾರಿಗೂ ಇಲ್ಲ. ಅದು ನಿಮಗೂ ಗೊತ್ತು. ನಿಮ್ಮ ನೋವು ಸಂಕಟ ಏನು ಅಂತ ನಮ್ಮೆಲ್ರಿಗೂ ಅರ್ಥ ಆಗುತ್ತೆ. ಅದಕ್ಕೆ ನಮ್ಗೆ ಯಾರಿಗೂ ಅಂಜಲಿನ ಮರೆಯೋಕ್ಕಾಗ್ತಿಲ್ಲ. ಪ್ರತಿಯೊಬ್ಬರು ದುಃಖನ ಒಳಗೊಳಗೆ ತಡೆದು ಇಟ್ಕೊಂಡಿದ್ದೀವಿ. ಹೌದು, ಅದಕ್ಕೆ ನಾವ್ಯಾರೂ ಅಂಜಲಿ ನೆನಪನ್ನ ಕೆದಕಲ್ಲ ಅಂತ ಒಬ್ರಿಗೊಬ್ರು ಪ್ರಾಮಿಸ್ ಮಾಡಿದ್ದೀವಿ. ಶಾಂತ,
ನೀನು ಹೀಗೆ ಅಂಜಲಿ ನೆನಪನ್ನ ಕೆದಕ್ತಾ ಹೋದರೆ ನಾವು ಹೇಗೆ ಸಹಿಸ್ಕೊಂಡಿರೋದು? ಭಾರತಿ ಹೇಳ್ದಾಗೆ ನಾವಿಲ್ಲಿ ನೆಮ್ಮದಿಯಿಂದ ಇರೋದಕ್ಕೆ ಹೇಗೆ ಸಾಧ್ಯ? ನಾವು ಅಂಜಲಿನ ಇಲ್ಲ ಅಂತ ಅಂದ್ಕೊಂಡ್ರೇನೆ ಸಂಕಟ ವೇದನೆ ಎಲ್ಲ ಹೆಚ್ಚಾಗೋದು. ನಾವು ಯಾರೂ ಅವಳನ್ನ ಮರ್ತೇ ಇಲ್ಲ. ನಾವು ಅವಳನ್ನ ಹೇಗೆ ಮರೆಯೋದಕ್ಕಾಗತ್ತೆ ಹೇಳು? ಅಂಜಲಿನ ನೀನು ಸಂಜುನಲ್ಲಿ ನೋಡಬೇಕು. ಅಳಬೇಡ, ಸಮಾಧಾನ ಮಾಡ್ಕೋ. ಹೌದು ಶಾಂತ, ಅಂಜಲಿ ಎಲ್ಲೇ ಇರಲಿ, ಅವಳು ಚೆನ್ನಾಗಿರ್ಬೇಕು. ಅದೇ ನಮ್ಮ ಆಸೆ. ನೀನು ಹೀಗೆ ಅಳ್ತಾ ಇದ್ರೆ ಅವಳಿಗೂ ಹಿಂಸೆ ಆಗತ್ತೆ. ಅವಳಿಗೆ ಯಾವ ನೋವು ಆಗಬಾರ್ದು ಅಂದರೆ ನಾವು ನಗ್ನಾಗ್ತಾ ಇರಬೇಕು. ವಿದ್ಯಾ, ಹೋಗಿ ಮಾಯಾ ಕೈಯಿಂದ ಸಂಜುನ್ ಕರ್ಕೊಂಡು ಬಾಮ್ಮ. ಸಂಜು ನೋಡ್ತಾ ನೀನಿದೆಲ್ಲ ಸಂಕಟನೂ ಮರಿಬೇಕು. ಇಲ್ಲಾಂದರೆ ಸಂಜುಗೂ ದ್ರೋಹ ಮಾಡ್ದಂಗಾಗತ್ತೆ. ನನ್ನಮ್ಮ ನನ್ನ ಮರ್ತು ಬಿಟ್ಟಿದ್ದಾಳೆ. ಈ ಅಮ್ಮನೂ ನನ್ನ ಬಿಟ್ಟು ಹೊಟ್ಟೋದ್ಲು. ನಾನೇನು ಯಾರನ್ನಮ್ಮ ಅಂತ ಕರೀಲಿ? ಅಮ್ಮ ಮಾತ್ರ ಅಲ್ಲ, ಅಪ್ಪ ಚಿಕ್ಕಪ್ಪ ಎಲ್ಲ ನನ್ನ ಮರ್ತು ಬಿಟ್ಟಿದ್ದಾರೆ. ಅವ್ರು ಬರ್ತಾರೆ, ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ಎಷ್ಟೊಂದು ದಿನಗಳಿಂದ ಕಾಯ್ತಾ ಇದ್ದೆ. ಗಣೇಶ ಅವ್ರನ್ನ ಕಳ್ಸಿದ್ದಾರೆ, ಆದ್ರೆ ಅವ್ರಿಗೆ ನಾನು ಯಾರಿಗೂ ಬೇಕಾಗೇ ಇಲ್ಲ. ನಾನು ಪುಟ್ಟವಳು, ನಾನು ಎಲ್ಲಿ ಹೋಗ್ಲಿ? ನಾನು ನನ್ನ ಮನೆಗೆ ಹೋಗ್ತೀನಿ. ಅಮ್ಮ ನನ್ನ ಯಾವಾಗ್ಲಾರ ಮಾತಾಡ್ಸ್ಬೋದು. ನಾನು ಅವಳಿಗೆ ಜ್ಞಾಪಕಕ್ಕೂ ಬರ್ಬೋದು. ಅಲ್ಲಿ ತನಕ ನಾನು ನಿಂತ್ಕೊಂಡು ದೂರದಿಂದ ನೋಡ್ತಾ ಇರ್ತೀನಿ. ಚಿಕ್ಕಪ್ಪ ಚಿಕ್ಕಪ್ಪ, ಹಬ್ಬ ಅದಕ್ಕೇನು ಸಮಾಧಾನ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಹೌದು ಅಮರ್, ನಾವೆಲ್ಲ ಯಾವಾಗಲೂ ಶಾಂತ ಖುಷಿಯಾಗಿರೋ ನೋಡ್ಕೋಬೇಕು. ಅವಳು ಖುಷಿಯಾಗಿರಬೇಕು ಅಂದರೆ ಸಂಜುನ ಮೆರೆಸ್ಬೇಕು. ಹಾಂ, ಅವಳೊಬ್ಳೆ. ಇನ್ಮೇಲೆ ಈ ಮನೆಯಲ್ಲಿ ಚಿನ್ನ ಮುದ್ದು ಬಂಗಾರ ಎಲ್ಲ. ಅವಳು ಖುಷಿಯಾಗಿರ್ಬೇಕು ಅಂದ್ರೆ ಸಂಜುನ ಮೆರೆಸ್ಬೇಕು. ಹಾಂ ಹಾಂ, ಅವಳೊಬ್ಳೆ. ಇನ್ಮೇಲೆ ಈ ಮನೆಯಲ್ಲಿ ಚಿನ್ನ ಮುದ್ದು ಬಂಗಾರ ಎಲ್ಲ.